ಅಂದ್ರೆ ಏನು? ಈಜಿಪ್ಟ್ ಅಲ್ಲಿ ನೇಲ್ ಆರ್ನಮೆಂಟ್ಸ್ ಕ್ವೀನ್ಸ್ ಅವರೆಲ್ಲ ಹಾಕೊಂಡು, ಕ್ಲಿಯೋಪಾತ್ರ ಅವರೆಲ್ಲ ಹಾಕೊಂಡು ನೇಲ್ಸ್ ಪೋಸ್ ಮಾಡ್ತಿದ್ರು. ಯಾವ ಬಗೆಯ ನೇಲ್ ಆರ್ಟ್ ಅನ್ನ ಸಜೆಸ್ಟ್ ಮಾಡ್ತೀರಾ? ನಿಮ್ದು ಒರಿಜಿನಲ್ ನೇಲ್ಸ್ ಚೆನ್ನಾಗಿದ್ರೆ ಆ ನೇಲ್ಸ್ ಸ್ವಲ್ಪ ಒಂಚೂರು ಒಂದು 30-40 ಡೇಸ್ ಬೆಳೆಸ್ಕೊಂಡು ಬಂದ್ರೆ ಅದಕ್ಕೆ ಚೆನ್ನಾಗಿ ಪಾಲಿಶ್ ಹಾಕ್ಬಿಟ್ಟು ಶೇಪ್ ಮಾಡ್ಬಿಟ್ಟು ನಾವೇ ಅದಕ್ಕೇನೆ ಡಿಸೈನ್ ಮಾಡ್ಬೋದು. ಟೀನೇಜ್ ಹುಡುಗಿಯರಿಗೆ, ಕಾಲೇಜ್ ಹುಡುಗಿಯರಿಗೆ ಅವರಿಗೆ ಯಾವ ರೀತಿ ನೇಲ್ ಆರ್ಟ್ ಅನ್ನ ಸಜೆಸ್ಟ್ ಮಾಡ್ತೀರಾ? ಒಂದೊಂದು ಫಿಂಗರ್ಗೂ ಒಂದೊಂದು ಕಲರ್. ವೆಡ್ಡಿಂಗ್ ಸೀಸನ್ಸ್ ಅಲ್ಲಿ ರೆಡ್, ವಿಂಟರ್ ಸೀಸನ್ಸ್ ಅಲ್ಲಿ ಜಾಸ್ತಿ ಬ್ಲೂ, ಬಿಕಾಸ್ ಸ್ನೋ ಫ್ಲೇಕ್ಸ್, ವೈಟ್, ಬ್ಲೂ. ಬಹಳಷ್ಟು ಸ್ಯಾಂಡಲ್ವುಡ್ ಆಕ್ಟ್ರೆಸ್, ಬಾಲಿವುಡ್ ಆಕ್ಟ್ರೆಸ್ ಗಳಿಗೂ ನೀವು ನೇಲ್ ಆರ್ಟ್ ಮಾಡಿದ್ದೀರಾ ಅಂತ ಕೇಳಲ್ಪಟ್ವಿ. ರಚಿತಾ ರಾಮ್ ಮ್ಯಾಮ್ ಜೊತೆ ಮಾಡಿದೀನಿ, ಮಯೂರಿ, ನಮ್ರತಾ ಗೌಡ, ನಿವೇದಿತಾ ಗೌಡ, ಸಂಗೀತಾ ಶೃಂಗೇರಿ, ಊರ್ವಶಿ ರಾಟೆಲ ಅವರು. ಹಾಯ್, ಹಲೋ, ನಮಸ್ತೆ. ನಾನ್ ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನೇಲ್ ಆರ್ಟ್ ಅಂದ್ರೆ ಏನು? ಯಾವ್ಯಾವ ಬಗೆಯ ನೇಲ್ ಆರ್ಟ್ ಡಿಸೈನ್ಸ್ಗಳು ಟ್ರೆಂಡಿ ಆಗಿದೆ, ಪಾಪ್ಯುಲರ್ ಆಗಿದೆ? ಸ್ಟಾರ್ಸ್ ಅಂಡ್ ಸೆಲೆಬ್ರಿಟೀಸ್ ಯಾವ ಬಗೆಯ ನೇಲ್ ಆರ್ಟ್ ಅನ್ನ ಪ್ರಿಫರ್ ಮಾಡ್ತಾರೆ? ಈ ಎಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ, ಬನ್ನಿ. ಹಲೋ ರಂಜಿತಾ ಅಮರ್ನಾಥ್ ಅವರು. ಹಾಯ್ ಮ್ಯಾಮ್, ನಮಸ್ತೆ. ನಮಸ್ತೆ. ವೆಲ್ಕಮ್ ಟು ಕ್ಲಾನ್ ಕಾಸ್ಮಿಕ್ ಲ್ಯಾಶಸ್ ಅಂಡ್ ನೇಲ್ಸ್. ಥ್ಯಾಂಕ್ ಯು. ನೇಲ್ ಆರ್ಟ್ ಅಂದರೆ ಏನು? ಕಾಸ್ಮಿಕ್ ಲ್ಯಾಶಸ್ ಅಂಡ್ ನೇಲ್ಸ್ ಫೌಂಡರ್, CEO ಅಂಡ್ ನೇಲ್ ಆರ್ಟ್ ಎಕ್ಸ್ಪರ್ಟ್ ರಂಜಿತಾ ಅಮರ್ನಾಥ್ ಅವರು ಈ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಲಿದ್ದಾರೆ. ಖಂಡಿತ. ನೇಲ್ ಆರ್ಟ್ ಅಂದರೆ ಏನು? ನೇಲ್ ಆರ್ಟ್ ಅಂದರೆ ಒಂದು ದೊಡ್ಡ ಜಗತ್ತಾಗ್ಬಿಟ್ಟಿದೆ ಇವಾಗ. ಏನಂದರೆ ಡಿಸೈನ್ಸ್ ಮಾಡ್ತೀವಿ ನೇಲ್ಸ್. ಮೆಹಂದಿ ಅಂದರೆ ಏನು? ಮೆಹಂದಿ ಹೇಗೆ ಇವಾಗ ಡಿಸೈನ್ಸ್ ಎಲ್ಲ ಬರ್ತಿತ್ತು, ಹಾಗೆ ಈಗ ನಮ್ಮ ಜನ್ರೇಷನಲ್ಲಿ ನಾವು ನೇಲ್ ಆರ್ಟ್ ಅನ್ನೋದನ್ನ ಮಾಡ್ತಿದ್ದೀವಿ ಮ್ಯಾಮ್. ಓಕೆ, ಎಸ್. ಸೊ ಇದು ಹೇಗೆ ಸ್ಟಾರ್ಟ್ ಆಗಿದೆ ಅಂದರೆ, ಮೊದಲು ಹಳೆ ಬ್ಯಾಕ್ ಹಿಸ್ಟ್ರಿಗೆ ಹೋದರೆ ಈಜಿಪ್ಟ್ ಅಲ್ಲಿ ನೇಲ್ ಆರ್ನಮೆಂಟ್ಸ್, ಗೋಲ್ಡ್ ಅಲ್ಲಿ ನೇಲ್ ಆರ್ನಮೆಂಟ್ಸ್ ಮಾಡಿಕೊಂಡು ಕ್ವೀನ್ಸ್ ಅವರೆಲ್ಲ ಹಾಕೊಂಡು, ಕ್ಲಿಯೋಪಾತ್ರ ಅವರೆಲ್ಲ ಹಾಕೊಂಡು ನೇಲ್ಸ್ ಪೋಸ್ ಮಾಡ್ತಿದ್ರು. ಸೊ ಇದೆಲ್ಲ ಬ್ಯಾಕ್ ಅವಾಗಿಂದು ಕಾಲದಿಂದನೂ ಟ್ರೆಡಿಷನ್ ಆಗ್ತಾ ಬಂದು ಇವಾಗ ನಮ್ ಎಲ್ಲರ ಲೈಫ್ ಸ್ಟೈಲ್ ಆಗಿ, ಫ್ಯಾಷನ್ ಆಗಿ, ಬ್ಯೂಟಿ ಆಗಿ, ಕಂಟೆಂಪರರಿ ಸ್ಟೈಲ್ ಅಲ್ಲಿ. ಓಕೆ. ಸೊ ನೇಲ್ ಆರ್ಟ್ ಅಲ್ಲಿ ಯಾವ ಬಗೆಯ ಡಿಸೈನ್ಸ್ಗಳು ಪಾಪ್ಯುಲರ್ ಆಗಿದೆ, ಟ್ರೆಂಡಿ ಆಗಿದೆ? ಡಿಸೈನ್ಸ್ ಅನ್ನೋದು ಬಂದ್ರೆ ಮ್ಯಾಮ್ ಒಬ್ಬೊಬ್ರು ಪ್ರೊಫೆಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಕೆಲವೊಬ್ರು ಆಫೀಸಿಗೆ ಹೋಗ್ತಿರ್ತಾರೆ, ಸೊ ಆಫೀಸ್ ಅವ್ರಿಗೆ ಕ್ಲಾಸಿಕ್ ಆಗ್ಬೇಕಿರತ್ತೆ, ಅವ್ರಿಗೆ ಜಾಸ್ತಿ ಗ್ಲಿಟರ್ ಆಗೋದು ಅಥವಾ ಜಾಸ್ತಿ ಶೈನಿಂಗ್ ಆಗಿರೋದು ಆ ಥರದ್ದೆಲ್ಲ ಅವ್ರು ಬಳಸಕ್ ಆಗಲ್ಲ. ಯಾಕೆ ಅಂದ್ರೆ ಅವ್ರದ್ದು ಪರ್ಟಿಕ್ಯುಲರ್ ಇದು ಆಫೀಸ್ಗೆ ಪರ್ಮಿಷನ್ಸ್ ಇರಲ್ಲ, ಅವ್ರದ್ದು ಪ್ರೊಫೆಷನ್ಗೆ ಅದು ಸೂಟ್ ಆಗಲ್ಲ, ಮ್ಯಾಚ್ ಆಗಲ್ಲ. ಸೊ ಕ್ಲಾಸಿಕ್ ತರ ಇರತ್ತೆ. ಕೆಲವೊಬ್ರು ವೆಡ್ಡಿಂಗ್ಗೋಸ್ಕರ, ಇವೆಂಟ್ಸ್ಗೋಸ್ಕರ ಮಾಡಿಸ್ತಿರ್ತಾರೆ, ಸೊ ಅವ್ರಿಗೆಲ್ಲ ಶೈನಿಂಗ್ ಆಗಿರೋದು ಎಲ್ಲ ಕಸ್ಟಮೈಸ್ ಡಿಸೈನ್ಸ್ ಅಂತ ಹೇಳ್ತೀರಾ? ಡಿಪೆಂಡಿಂಗ್ ಅಪಾನ್ ದ ಫೀಲ್ಡ್. ಫಾರ್ ಎಕ್ಸಾಂಪಲ್ ಮಾಡೆಲ್, ಸೆಲೆಬ್ರಿಟೀಸ್, ವರ್ಕಿಂಗ್ ವುಮನ್. ಹೌದು. ಓಕೆ. ಸೊ ಒಬ್ಬೊಬ್ರಿಗೂ ಒಂದೊಂದ್ ತರ ಚಾಯ್ಸ್ ಇರುತ್ತೆ. ಇವಾಗ ನನ್ಗೆ ಅಂದ್ರೆ ಗ್ಲಿಟರ್ಸ್ ಇಷ್ಟ, ಸೊ ನಾನು ಯಾವಾಗ್ಲೂ ನನ್ನ ನೇಲ್ಸ್ ಅಲ್ಲಿ ಗ್ಲಿಟರ್ಸ್ ಎಲ್ಲ ಇರುತ್ತೆ, ಆ ತರ ಇಷ್ಟಪಡ್ತೀನಿ. ಕೆಲವೊಬ್ರು ನಿಮ್ಗೆ ಇವಾಗ ಎಕ್ಸಾಂಪಲ್ ನಿಮ್ಗೆ ಒಂದು ಪರ್ಟಿಕ್ಯುಲರ್ ಕಲರ್ಸ್ ಅನ್ನೋದೇ ಇಷ್ಟಪಡ್ತಿರ್ತೀರಾ. ಸೊ ಒಬ್ಬೊಬ್ರಿಗೂ ಒಂದೊಂದೊಂದೊಂದು ಸ್ಟೈಲ್, ಅವ್ರವ್ರ ತರದ್ದು ರೀತಿ, ಪ್ರೊಫೆಷನಲ್ ಇದರಿಂದ ಡಿಫ್ರೆಂಟ್ ಸ್ಟೈಲ್ಸ್ ಆಗಿ ಮಾಡ್ತೀವಿ ಮ್ಯಾಮ್. ಓಕೆ. ಸ್ಟಾರ್ಸ್ ಅಂಡ್ ಸೆಲೆಬ್ರಿಟೀಸ್, ಹೌದು, ಅವರು ಯಾವ ತರ ನೇಲ್ ಆರ್ಟ್ ಅನ್ನ ಪ್ರಿಫರ್ ಮಾಡ್ತಾರೆ? ಸ್ಟಾರ್ಸ್ಗೆ ಯೂಶಲಿ ಏನಾಗುತ್ತೆ ಅಂದ್ರೆ ಎಲ್ಲಾ ಕಂಟಿನ್ಯೂಟಿ ಶೂಟ್ಸ್ ಇರುತ್ತೆ, ಎಲ್ಲಾ ತರ ಔಟ್ಫಿಟ್ಸ್ ಹಾಕೋತಿರ್ತಾರೆ. ಒಂದು ಪರ್ಟಿಕ್ಯುಲರ್ ಔಟ್ಫಿಟ್ಗೋಸ್ಕರ ಆಗ್ಲಿ ಅವ್ರು ಮಾಡಕ್ಕೆ ಆಗಲ್ಲ. ಅಂದ್ರೆ ಇವಾಗ ಬ್ಲ್ಯಾಕ್ ಎಕ್ಸಾಂಪಲ್, ಬ್ಲ್ಯಾಕ್ ತಗೊಂಡ್ರೆ ಅವ್ರಿಗೆ ಎಲ್ಲಾ ಡ್ರೆಸ್ಗೂ ಮ್ಯಾಚ್ ಆಗತ್ತೆ ಅನ್ನೋದು ಬರಲ್ಲ. ಸೊ ಅವ್ರು ಬೇಸಿಕಲಿ ನ್ಯೂಡ್ ಶೇಡ್ಸ್ ಅಲ್ಲಿ, ಅಂದ್ರೆ ಸ್ವಲ್ಪ ಡಲ್ ಅಥವಾ ಡಿಮ್ ಶೇಡ್ಸ್ ಅಲ್ಲಿ ಮಾಡ್ಕೋತಾರೆ ನೇಲ್ ಆರ್ಟ್. ಅದನ್ನ ಅವರು ಪದೇ ಬಂದು ಚೇಂಜ್ ಮಾಡ್ತಿರ್ತಾರೆ. ಅವ್ರಿಗೆ ಹೆಂಗೆ ಅಂದ್ರೆ ಇದು ಮಾಡಿ 1 ತಿಂಗಳು ಅದನ್ನೇ ಕಂಟಿನ್ಯೂ ಮಾಡ್ತಾರೆ, ಆ ತರ ಇರಲ್ಲ. ಸೊ ಅವ್ರು ಬಂದು ಏನ್ ಮಾಡ್ತಾರೆ, ಅವಾಗ ವಾರಕ್ಕೊಂದ್ಸಲ ಚೇಂಜ್ ಮಾಡ್ತಿರ್ತಾರೆ ಮ್ಯಾಮ್. ಹೇಗೆ ಅಂದ್ರೆ ಇವಾಗ ಒಂದ್ಸಲ ನ್ಯೂಡ್ ಕಲರ್ಸ್ ಅಲ್ಲಿ ಏನಾರ ಕ್ಯಾಟ್ ಐ ಡಿಸೈನ್, ಅಂದ್ರೆ ಸೀಸನ್ ವೈಸ್ ಅಥವಾ ಡಿಪೆಂಡಿಂಗ್ ಅಪಾನ್, ಈಗ ಸ್ಟಾರ್ಸ್ ಅಂದ ತಕ್ಷಣನೇ ಸಿನಿಮಾ, ಫಿಲ್ಮ್ ಶೂಟ್ ರಿಲೇಟೆಡ್ ಅಥವಾ ಮಾಡೆಲ್ಸ್, ಫ್ಯಾಷನ್ ರ್ಯಾಂಪ್, ಎಲ್ಲ ತರ ಇರ್ತಾರೆ ಮ್ಯಾಮ್. ಈಗ ಫ್ಯಾಷನ್ ಮಾಡೆಲ್ಸ್ಗೆ ಆಗ್ಲಿ ಅವ್ರಿಗೆ ಅಂದ್ರೆ ಅವ್ರ ಥೀಮ್ ಬೇಸ್ಡ್ಗೆ ಅವ್ರಿಗೆ ಯಾವ ತರ ಪರ್ಟಿಕ್ಯುಲರ್ ಔಟ್ಫಿಟ್ಸ್ ಹೇಳಿರ್ತಾರೆ ಅದನ್ನ ಅವರು ಚೆಕ್ ಮಾಡ್ಕೊಂಡು ಅವ್ರ ಔಟ್ಫಿಟ್ಸ್ಗೆ
ಮ್ಯಾಚಿಂಗ್ ಬರ್ತಾರೆ. Okay. ಬಟ್ ಸೆಲೆಬ್ರಿಟಿ ಸ್ಟಾರ್ಸ್ ಆಕ್ಟ್ರೆಸ್ ಅಂತ ಬಂದಾಗ ಅವರಿಗೆಲ್ಲ ಸ್ವಲ್ಪ ಎವ್ರಿಥಿಂಗ್ ನ್ಯೂಡ್ ಶೇಡ್ಸ್ ಇಷ್ಟಪಡ್ತಾರೆ ಮ್ಯಾಮ್. ಅಂದ್ರೆ ಸಮಥಿಂಗ್ ಲೈಕ್ ವೆರಿ ಸಟಲ್ ಡಿಮ್ ಕಲರ್ಸ್ ಮಾಡ್ತಾರೆ. ಸೊ ಅದ್ರ ಮೇಲೆ ಅವ್ರಿಗೆ ಏನಾರ ಇನ್ ಕೇಸ್ ಕಂಟಿನ್ಯೂಟಿ ಶೂಟಿಂಗ್ ಎಲ್ಲ ಮಾಡೋಗಿದ್ರು ಅವ್ರಿಗೆ ಏನು ತಲೆಯಲ್ಲಿ ಇರಲ್ಲ, ಓಕೆ ನಾನು ನೇಲ್ಸ್ ಮಾಡಿಸ್ಕೊಂಡಿಲ್ಲ, ಇದು ಹಿಂಗಿದೆ ಏನಪ್ಪ ಮಾಡೋದು ಅಂತ ಟೆನ್ಷನ್ ಇರುತ್ತಲ್ಲ. ಸೊ ಅದರಿಂದ ಅವರು ಯಾವಾಗ್ಲೂ ಸಟಲ್ ಬೇಸಿಕ್ ಮಾಡಕ್ಕೆ ಇಷ್ಟಪಡ್ತಾರೆ. ಬಟ್ ಕೆಲವೊಂದು ಸೆಲೆಬ್ರಿಟೀಸ್ ಇರ್ತಾರೆ ತುಂಬಾನೇ ಪಾಪ್ ಟ್ರೆಂಡ್ ಸೆಟ್ಟರ್ಸ್. ಅವ್ರು ಬಂದಾಗ ಎಕ್ಸಾಂಪಲ್ ನಮ್ಮ ಇಶಾನಿ ಅವರು, ನಮ್ರತಾ ಗೌಡ ಅವರು. ಸೊ ಅವರೆಲ್ಲ ಹೇಗೆ ಅಂದ್ರೆ ಟ್ರೆಂಡ್ ಸೆಟ್ಟರ್ಸ್. ಸೊ ಅವರಿಗೆ ಅವ್ರದ್ದು ಫ್ಯಾಷನ್ ಅಂದ್ರೆ ನೇಲ್ಸ್ ಪಾರ್ಟ್ ಆಫ್ ದೇರ್ ಲೈಫ್ ಆಗಿರುತ್ತೆ, ಪಾರ್ಟ್ ಆಫ್ ದೇರ್ ಫ್ಯಾಷನ್ ಆಗಿರುತ್ತೆ. ಸೊ ಅವರೆಲ್ಲ ಹೇಗೆ ಅಂದ್ರೆ ಅವ್ರು ಪರ್ಟಿಕ್ಯುಲರ್ ಆಗಿ ನೇಲ್ಸ್ಗೆ ಡಿಸೈನ್ಸು, ಸ್ಟೋನ್ಸ್ ಅಲ್ಲಿ ಡಿಸೈನ್ಸ್ ಮಾಡೋದಾಗ್ಲಿ, ಗ್ಲಿಟರ್ಸ್ ಮಾಡೋದಾಗ್ಲಿ, ಲಾಂಗ್ ನೇಲ್ಸ್ ಇಟ್ಕೊಳ್ಳೋದಾಗ್ಲಿ, ಆ ಥರ ರೀತಿಯಲ್ಲಿ ಅವರು ತುಂಬಾನೇ ಚೆನ್ನಾಗಿ ಡಿಸೈನ್ಸ್ ಮಾಡಿಸ್ಕೋತಾರೆ. ಸೊ ಟ್ರೆಂಡ್ ಸೆಟ್ಟರ್ಸು ಇದ್ದಾರೆ, ಫ್ಯಾಷನ್ ಮಾಡೆಲ್ಸು ಇದ್ದಾರೆ. ಇವೆಂಟ್ ಬೇಸಿಗೆ ಇವಾಗ ಬ್ರೈಡಲ್ಸ್ ಬರ್ತಾರೆ, ಬ್ರೈಡಲ್ಸ್ ಬಂದವ್ರಿಗೆ ಅವರಿಗೆ ಇವೆಂಟ್ಗೋಸ್ಕರ ಮಾಡ್ತಿರ್ಬೋದು. ಸೊ ಒಂದು ಬ್ರೈಡಲ್ ಇವಾಗ ಆಲ್ರೆಡಿ ಮಾಡಿಸ್ಕೊತಿದ್ದಾರೆ. ಸೊ ಬನ್ನಿ ತೋರಿಸ್ತೀನಿ. ಸೊ ಇವರು ಮದ್ವೆಗೋಸ್ಕರ ಮಾಡಿಸ್ತಿರೋದು. ಸೊ ಇದು ಅವ್ರದ್ದು ಒರಿಜಿನಲ್ ನೇಲ್ಸ್ ಅಲ್ಲ, ಇವ್ರಿಗೆ ಎಕ್ಸ್ಟೆನ್ಷನ್ಸ್ ಅಂತ ಮಾಡಿದೀವಿ. ಯಾಕಂದ್ರೆ ಇವಾಗ ಒಂದೊಂದ್ಸಲ ಏನಾಗುತ್ತೆ, ಬ್ರೈಡಲ್ಸ್ಗೆ ಒಂದು ನೇಲ್ ಮಾತ್ರ ಮುರಿದೋಗಿರುತ್ತೆ, ಬೇರೆ ನೇಲ್ಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಅದೊಂದು ನೇಲ್ಸ್ ಫೋಟೋದಲ್ಲಿ ಅವ್ರು ಪೋಸ್ ಮಾಡಿದಾಗ, ಬಿಕಾಸ್ ವೆರಿ ಇಂಪಾರ್ಟೆಂಟ್ ಇವೆಂಟ್ ವೆಡ್ಡಿಂಗ್ ಇರುತ್ತೆ. ಸೊ ಆ ವೆಡ್ಡಿಂಗ್ ಟೈಮಲ್ಲಿ ಅವ್ರಿಗೆ ಒಂದು ನೇಲ್ಸ್ ಚಿಕ್ಕದು, ಒಂದ್ ನೇಲ್ಸ್ ದೊಡ್ಡದು, ಆ ತರ ಅನ್ಈವನ್ ಆಗಿರಕ್ಕಾಗಲ್ಲ. ಸೊ ಅದ್ ನಾವೇನ್ ಮಾಡ್ತೀವಿ, ಅವ್ರಲ್ಲಿ ಬಂದಾಗ ಅವ್ರ ಪರ್ಪಸ್ ನ ಕೇಳ್ತೀವಿ, ಯಾವ ಪರ್ಪಸ್ ಮಾಡಿಸ್ತಿದ್ದೀರಾ ವೆಡ್ಡಿಂಗ್, ಯಾವ ತರ ಬಟ್ಟೆ ಹಾಕೊಳ್ತೀರಾ, ಯಾವ ತರ ಚೂಸ್ ಮಾಡ್ತಾರೆ ಈಗ ವೆಡ್ಡಿಂಗ್. ಯಾಕಂದ್ರೆ ಈಗ ಮದುಮಗಳು ಅವರ ಕಾಸ್ಟ್ಯೂಮ್ ಬೇಸ್ಡ್ ಚೂಸ್ ಮಾಡ್ತಾರ ಅಥವಾ ಅವ್ರ ಮದುವೆ ಥೀಮ್ ಯಾವ ರೀತಿ ಚೂಸ್ ಮಾಡ್ತಾರೆ? ಯೂಶಲಿ ವೆಡ್ಡಿಂಗ್ಸ್ಗೆ ಗ್ಲಿಟರ್ಸ್ ಜಾಸ್ತಿ ಚೂಸ್ ಮಾಡ್ತಾರೆ ಮ್ಯಾಮ್. ಅಂಡ್ ಎಷ್ಟೊಂದು ಮಲ್ಟಿಪಲ್ ಸ್ಯಾರೀಸ್ ಹಾಕ್ತಿರ್ತಾರೆ, ಔಟ್ಫಿಟ್ಸ್ ಹಾಕ್ತಿರ್ತಾರೆ, ಲೆಹೆಂಗಾಸ್ ಎಲ್ಲ ಹಾಕ್ತಿರ್ತಾರೆ. ಮದ್ವೆ ಆದ್ಮೇಲೂ ಇಟ್ಸ್ ನಾಟ್ ಲೈಕ್ ಓನ್ಲಿ ಮದ್ವೆ ಒಂದು 3 ದಿನ ಫಂಕ್ಷನ್ ಮುಗಿದ್ಮೇಲೆ ಅದಾಗೋಯ್ತು ಅಂತ ಇರಲ್ಲ, ಅದು ಕಂಟಿನ್ಯೂಟಿ ಇರುತ್ತೆ. ಬಿಕಾಸ್ ಅವ್ರಿಗೂನು ಬೇರೆ ತರದ್ದು ಫಂಕ್ಷನ್ಸ್ಗೆಲ್ಲ ಹೋಗ್ತಿರ್ತಾರೆ, ಅವರು ಬೇರೆ ಇವೆಂಟ್ಸ್ಗೆಲ್ಲ ಅಟೆಂಡ್ ಮಾಡ್ತಿರ್ತಾರೆ ಮದ್ವೆ ಆದ್ಮೇಲೆ. ಸೊ ಎಲ್ಲಾ ತರಕ್ಕೂ ಒಂದು ಬೇಸ್ ಕಾಮನ್ ಕಲರ್ ಅಂತ ಇರುತ್ತೆ. ಈಗ ಕೆಲವೊಬ್ರು ಬ್ರೈಡಲ್, ಸ್ಪೆಷಲಿ ಬ್ರೈಡಲ್ಸ್ಗೆ ರೆಡ್ ಹೋಗ್ತಾರೆ ಅಥವಾ ಪಿಂಕ್ ಹೋಗ್ತಾರೆ, ಸಮಥಿಂಗ್ ಲೈಕ್ ದಟ್. ಒಳ್ಳೆ ಗುಡ್ ಕಲರ್ ಥೀಮ್ ಅಂತ ಅನ್ನೋದಕ್ಕಿಂತ ಕಸ್ಟಮೈಸ್ಡ್, ಅದು ಸಹಿತ ಕಸ್ಟಮೈಸ್ಡ್ ಇರುತ್ತೆ. ಖಂಡಿತ ಮ್ಯಾಮ್. ಯಾಕಂದ್ರೆ ವೆಡ್ಡಿಂಗ್ ಅವ್ರ ನೇಲ್ಸ್ಗೆ ಶಾಸ್ತ್ರ ಇರುತ್ತೆ ಮಾಡೋದಕ್ಕೆ, ನಮ್ಮ ಹಿಂದೂ ಕಲ್ಚರ್ ಅಲ್ಲಿ ಎಲ್ಲ ಅಲ್ವಾ. ಸೊ ಅವ್ರಿಗೆ ಲಾಂಗ್ ನೇಲ್ಸ್, ಜಾಸ್ತಿ ಲಾಂಗ್ ಆ ತರ ಎಲ್ಲ ಮಾಡಕ್ ಆಗಲ್ಲ. ಸೊ ಅವ್ರಿಗೆ ಬೇಕಿರೋ ತರ ಅವ್ರಿಗೆ ಯಾವ ಶೇಪ್ ಬೇಕು, ಯಾವ ಲೆಂತ್ ಬೇಕಾಗತ್ತೆ, ಯಾವ ತರ ಗ್ಲಿಟರ್ಸ್ ಇಷ್ಟಪಡ್ತಾರೆ, ಯಾವ ತರ ಸ್ಯಾರೀಸ್. ಇವಾಗ ಕೆಲವೊಬ್ರದ್ದು ಜರಿಗಳೆಲ್ಲ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಸ್ಯಾರಿ. ಸೊ ಜಾಸ್ತಿ ಗ್ಲಿಟರು ಹಾಕ್ಬಾರ್ದು, ಮಾಡ್ರೇಟ್ ಆಗಿ ಮೀಡಿಯಂ ಆಗಿ ಮಾಡ್ಬೇಕು, ಮ್ಯಾಚ್ ಆಗ್ಬೇಕು. ಎಕ್ಸಾಕ್ಟ್ಲಿ. ಸಮಟೈಮ್ಸ್ ಮಿಕ್ಸ್ ಮ್ಯಾಚ್. ಎಸ್, ಓಕೆ. ಹೌದು. ಚಿವೆಲ್ಸ್ ಯೂಸ್ ಮಾಡಿ ವೆಡ್ಡಿಂಗಿಗೆ ಅದು ಒಂದು ಟ್ರೆಂಡ್ ಅಲ್ಲಿ ಇದೆ. ಹೌದು, ಕರೆಕ್ಟ್. ಸ್ಟೋನ್ ನೇಲ್ ಆರ್ಟ್, ಸ್ಟೋನ್ ವರ್ಕ್ ಅಂತ ಕರಿತೀವಿ. ಸೊ ಸ್ಟೋನ್ ವರ್ಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ದೆಲ್ಲ ಸೊರಸ್ಕಿ ಸ್ಟೋನ್ಸ್ ಬರುತ್ತೆ ಮ್ಯಾಮ್. ಸೊ ಮೊದ್ಲೆಲ್ಲ ಏನ್ ಬರ್ತಿತ್ತು ಅಂದ್ರೆ ಗ್ಲಾಸ್ ಫಿನಿಶಿಂಗ್, ಗ್ಲಾಸ್ ಕಟ್ಟಿಂಗ್ ಅಂತ ಬರ್ತಿತ್ತು. ಅದೇನಾಗೋದು, ಒಂದ್ 2-3 ಹ್ಯಾಂಡ್ ವಾಶ್ ಮಾಡಿದಾಗ ಅದ್ರದ್ದು ಡಲ್ಲು, ಅದ್ರದ್ದು ಬ್ರೈಟ್ನೆಸ್ ಅಷ್ಟಿರ್ತಿರ್ಲಿಲ್ಲ. ಇವಾಗ ಎಷ್ಟು ನೇಲ್ ಆರ್ಟ್ ಅಲ್ಲಿ ಎಷ್ಟು ಅಡ್ವಾನ್ಸ್ ಆಗಿ ಪ್ರಾಡಕ್ಟ್ಸ್ ಬರ್ತಾ ಇದೆ, ಎಷ್ಟು ಅಡ್ವಾನ್ಸ್ ಆಗಿ ಮಾಡುವಂತ ರೀತಿಗಳೆಲ್ಲ ಬರ್ತಿದೆ, ಅದನ್ನೆಲ್ಲ ಅಡ್ಯಾಪ್ಟ್ ಮಾಡ್ಕೊಂಡ್ರೆ ಇನ್ನೂ ಬಹಳ ಚೆನ್ನಾಗಿ ಔಟ್ಕಮ್ ಬರುತ್ತೆ. ಸೊ ನಾವೆಲ್ಲ ಯೂಸ್ ಮಾಡೋದು ಹೇಗಂದ್ರೆ ಕಂಪ್ಲೀಟ್ಲಿ ಸೊರಸ್ಕಿ ಸ್ಟೋನ್ಸ್. ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಬರುತ್ತೆ ಸೊರಸ್ಕಿ ಸ್ಟೋನ್ಸ್ ಅಂತೆಲ್ಲ. ಅದು ಎಲ್ಲ ಆಂಗಲ್ ಅಲ್ಲಿ ನೋಡಿದ್ರು ಫುಲ್ ಶೈನಿಂಗ್ ಆಗಿ ಬರುತ್ತೆ. ಎನಿ ಫೋಟೋ ಎಷ್ಟು ದೂರದಿಂದ ಹತ್ರದಿಂದ ತೆಗೆದ್ರು ಅದು ತುಂಬಾ ಚೆನ್ನಾಗಿ ಹೈಲೈಟ್ ಆಗುತ್ತೆ. ಓಕೆ. ಸೊ ಈ ವೆಡ್ಡಿಂಗ್ ಸೀಸನ್ ಅಲ್ಲಿ ಗ್ಲಿಟರ್ ಬೇಸ್ಡ್ ನೇಲ್ ಆರ್ಟ್ ಡಿಸೈನ್ಸು ಟ್ರೆಂಡಿ ಆಗಿದೆ ಅಂತ ಹೇಳ್ತಾರೆ. ಸೊ ರಂಜಿತಾ ಅವರೇ, ವರ್ಷಕ್ಕೆ ಈ ಫ್ಯಾಷನ್ ಚೇಂಜ್ ಆದಾಗೆ ವೆಡ್ಡಿಂಗ್ ಕಾನ್ಸೆಪ್ಟ್ ಅಲ್ಲಿ ಅಂದ್ರೆ ನೇಲ್ ಆರ್ಟ್ ಡಿಸೈನ್ಸ್ ಏನಾದ್ರು ಚೇಂಜ್ ಆಗತ್ತಾ? ಹೌದು ಮ್ಯಾಮ್. ಇವಾಗ ಎಂಗೇಜ್ಮೆಂಟ್ ಟೈಮ್ ಅಲ್ಲಿ ಎಲ್ಲರಿಗೂ ರಿಂಗ್ ಫಿಂಗರ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅವರು ಪೋಸ್ ಮಾಡುವಾಗ ರಿಂಗ್ ಫಿಂಗರ್ ಅಲ್ಲಿ ಪೋಸ್ ಮಾಡ್ಕೊಂಡು ಮಾಡ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ ಅಲ್ವಾ. ಸೊ ರಿಂಗ್ ಫಿಂಗರ್ ಬಂದ್ಬಿಟ್ಟು ತುಂಬಾ ಗ್ರ್ಯಾಂಡ್ ಆಗಿ ಮಾಡಿಸ್ಕೋತಾರೆ. ಇವಾಗ ಕೆಲವೊಂದ್ಸಲ ನಮ್ಮ ಇನಿಷಿಯಲ್ ಇವಾಗ ದೀಪಕ್ ವೆಡ್ಸ್ ಶೀಲಾ ಅಂತ ಇದ್ರೆ, ಸೊ
ಇದು ರಿಂಗ್ ಹಾಕ್ಬಿಟ್ಟು ಆ ತರ ಕಸ್ಟಮೈಸ್ ಹೆಸರುಗಳು ಬರ್ಸ್ಕೊತಾರೆ. ಹೆಂಗೆ ನಾವು ಮೆಹಂದಿಯಲ್ಲಿ ಗಂಡನ ಹೆಸರು ಆಗೋರ್ನ ಅಥವಾ ಫಿಯಾನ್ಸಿ ಫಾಂಟ್ ಸ್ಟೈಲ್. ಎಸ್, ಸೊ ಈ ನೇಲ್ಸ್ ಮೇಲೆಲ್ಲ ಫಾಂಟ್ಸ್ ಅವರ ಹೆಸರನ್ನ ಹಾಕಿಸ್ಕೊಳ್ಳೋ ಹೆಸರು ಬರ್ಕೋತಾರೆ. ಅಥವಾ ಅವ್ರಿಗೇನಾರ ಸ್ಪೆಷಲ್ ಮೂಮೆಂಟ್ ಅನ್ನೋದು ಇರುತ್ತೆ ಅಲ್ಲ ಲೈಫ್ ಅಲ್ಲಿ, ಏನೋ ಒಂದು ಪರ್ಟಿಕ್ಯುಲರ್ ವಸ್ತುವಿಂದ ಅವರು ಪರಿಚಯ ಆಗಿರೋದು. ಸೊ ಆ ತರ ಥೀಮ್ ಬೇಸ್ಡ್ ನೇಲ್ ಆರ್ಟ್ನು ಬರ್ಸ್ಕೊತಾರೆ. ಸೊ ಆ ತರ ಇರುತ್ತೆ. ಈ ವೆಡ್ಡಿಂಗ್ ಸೀಸನ್ ಅಲ್ಲಿ ಸೊ ಈ ನೇಲ್ ಆರ್ಟ್ ಶೂಟ್ಸ್ ನಡೆಯುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಹೌದಾ? ನೇಲ್ ಆರ್ಟ್ ಶೂಟ್ಸಿಗೋಸ್ಕರ ಅಂದ್ರೆ ಫೋಟೋ ಸೆಷನ್ ಆಗಿರ್ಬೋದು, ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸ್ ಅಂತ ಇವಾಗೆಲ್ಲ ಎಲ್ಲಾ ಕಡೆಯಿಂದ ಎಷ್ಟು ವರ್ಷಗಳಿಂದ ಟ್ರೆಂಡಿಂಗ್ ಆಗಿದೆ, ನಿಮ್ಗೆ ಎಲ್ಲ ಗೊತ್ತಿರುತ್ತಲ್ವಾ. ಸೊ ಇವಾಗ ಹೇಗೆ ಅಂದ್ರೆ ಬರೀ ವೆಡ್ಡಿಂಗ್ ಮಾತ್ರ ಅಂತಾನೆ ಅಲ್ಲ, ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸ್ ಅಲ್ಲೂ ಎಷ್ಟು ಇಂಪಾರ್ಟೆಂಟ್ ಆಗಿದೆ. ಬಿಕಾಸ್ ಅದನ್ನೆಲ್ಲ ಮತ್ತೆ ಅವರು ಪಬ್ಲಿಕ್ ಮಾಡ್ತಾರೆ, ಪೋಸ್ಟ್ ಮಾಡ್ತಾರೆ. ಸೊ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸ್ ಥೀಮ್ ಇರುತ್ತೆ. ಅಂಡ್ ಪ್ರೆಗ್ನೆಂಟ್ ಲೇಡೀಸ್ಗೆ ಬಾಯ್ ಗರ್ಲ್ ಅದು ಬರುತ್ತೆ ಅಲ್ವಾ ಎಲ್ಲ. ನಮಗೆ ಪ್ರೆಗ್ನೆನ್ಸಿ ಅಂದ್ರೆ ಈ ಪ್ರೆಗ್ನೆಂಟ್ ಲೇಡೀಸ್ ನೇಲ್ ಆರ್ಟ್ ಮಾಡೋದು ವಿಷಯ ಗೊತ್ತಿರ್ಲಿಲ್ಲ. ಸೊ ಅದ್ರ ಬಗ್ಗೆ ಹೇಳಿ, ಅದು ಯಾವ ತರ ಇದೆ, ಆ ಟ್ರೆಂಡ್ ಹೇಗಿದೆ? ಸೊ ಪ್ರೆಗ್ನೆಂಟ್ ಲೇಡೀಸ್ ಅವ್ರಿಗೆಲ್ಲ ಅವ್ರದ್ದು ಬೇಬಿ ಶವರ್ ಫಂಕ್ಷನ್ಸ್ ಇದ್ದಾಗ ನಾವು ಕಸ್ಟಮೈಸ್ಡ್ ನೇಲ್ಸ್ ಮಾಡ್ತೀವಿ ಮ್ಯಾಮ್. ಅವ್ರಿಗೆ ಯಾವ ತರ ಮಾಡ್ತೀವಿ ಅಂದ್ರೆ ಅವ್ರಿಗೆ ಬಾಯ್ ಥೀಮ್, ಗರ್ಲ್ ಥೀಮ್ ಆ ತರ ಮಾಡಿಸ್ಕೋತಾರೆ. ಕೆಲವೊಬ್ರು ಕೃಷ್ಣಂದು ಕೃಷ್ಣ ಹುಟ್ಲಿ ಅಂತ ಕೃಷ್ಣಂದು ಕೊಳಲು, ಕೃಷ್ಣಂದು ನವಿಲು ಅದೆಲ್ಲ ಬಿಡ್ಸ್ಕೋತಾರೆ. ಸೊ ಅದು ಒಂದೊಂದು ರೀತಿಯಲ್ಲಿ ಒಬ್ರೊಬ್ರು ರಿಕ್ವೈರ್ಮೆಂಟ್ ತಗೊಂಡ್ ಬರ್ತಾರೆ, ಫೋಟೋಸ್ ತಗೊಂಡ್ ಬರ್ತಾರೆ, ಇದು ಮಾಡಕ್ಕಾಗತ್ತಾ, ಇದಿದ್ಯಾ ಅಂತ ಹೇಳ್ತಾರೆ. ಸೊ ಇವಾಗ ಕೆಲವೊಂದು ಫೋಟೋಸ್ ಅಲ್ಲಿ ಬ್ಲೂ ಮತ್ತೆ ಪಿಂಕ್ ಕಾಂಬಿನೇಷನ್ ಇರುತ್ತೆ ಅನ್ಕೊಳ್ಳಿ, ಬಟ್ ಅವ್ರಿಗೆ ಬೇಕಿರೋದು ಪರ್ಪಲ್ ಗ್ರೀನ್ ಆ ತರ. ಸೊ ಅದನ್ನು ನಾವು ಕಸ್ಟಮೈಸ್ ಮಾಡಿ ಅವ್ರಿಗೆ ಬೇಕಿರೋ ಡಿಸೈನ್ಸ್ ಅನ್ನು ನಾವು ಅವರ ಕಲರಿಗೆ ಮ್ಯಾಚ್ ಮಾಡಿ ಕೊಡ್ಬೋದು. ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ. ಅಕ್ರಾಲಿಕ್ ನೇಲ್ಸ್ ಟ್ರೆಂಡ್ ಈಗ ಬಹಳಷ್ಟು ಪಾಪ್ಯುಲರ್ ಆಗಿದೆ. ಸೊ ರಂಜಿತಾ ಅವರೇ, ಅಕ್ರಾಲಿಕ್ ನೇಲ್ಸ್ ಟ್ರೆಂಡ್ ಬಗ್ಗೆ ಹೇಳ್ತೀರಾ? ಖಂಡಿತ. ಸೊ ಅಕ್ರಾಲಿಕ್ ಬರೋದು ಒಂದು ಎಕ್ಸ್ಟೆನ್ಷನ್ ಟೈಪ್ ಆಫ್ ಎಕ್ಸ್ಟೆನ್ಷನ್ ಮ್ಯಾಮ್. ಇದು ಹೇಗೆ ಅಂತ ಅಂದ್ರೆ ಸೆಮಿ ಪರ್ಮನೆಂಟ್ ತರ ಇರುತ್ತೆ. ಸೊ ಅಂದ್ರೆ ಇವಾಗ ಒಂದ್ಸಲ ಇದನ್ನ ಒಂದು ಕಸ್ಟಮರ್ ಮಾಡಿಸಿದ್ರೆ 30 to 45 ಡೇಸ್ ಇರುತ್ತೆ. ಸೊ 30 to 45 ಡೇಸ್ ಅವ್ರು ಮೇಂಟೈನ್ ಮಾಡಿ ಆಮೇಲೆ ಒಂದ್ ಏನಾಗುತ್ತೆ, ನಮ್ದು ಒರಿಜಿನಲ್ ನೇಲ್ಸ್ ಅನ್ನೋದು ಬೆಳೀತಿರುತ್ತೆ ಗೊತ್ತಾ. ಅವಾಗ ಏನಾಗುತ್ತೆ, ಎಕ್ಸ್ಟೆನ್ಷನ್ ಮಾಡಿರೋದು ಮತ್ತೆ ನಮ್ಮ ಒರಿಜಿನಲ್ ನೇಲ್ಸ್ ಮಿಡ್ಲ್ ಅಲ್ಲಿ ಒಂದು ಗ್ಯಾಪ್ ಕ್ರಿಯೇಟ್ ಆಗಿರುತ್ತೆ. ಆ ಗ್ಯಾಪ್ಗೆ ಮತ್ತೆ ಕಸ್ಟಮರ್ಸ್ ಒಂದು 30-45 ಡೇಸ್ ಆದ್ಮೇಲೆ ಬಂದ್ಬಿಟ್ಟು ರೀಫಿಲ್ ಮಾಡ್ತಾರೆ. ಯಾರಿಗೆ ಈ ಅಕ್ರಾಲಿಕ್ ನೇಲ್ಸ್ ನ ಪ್ರಿಫರ್ ಮಾಡ್ತೀರಾ? ಯಾರು ಯಾವಾಗ್ಲೂ ನೇಲ್ ಎಂಥ್ಯೂಸಿಯಾಸ್ಟಿಕ್, ಯಾವಾಗ್ಲೂ ನೇಲ್ಸ್ ಮಾಡ್ತಾ ಇರ್ತಾರೆ, ಬರೀ ಒಂದ್ ಇವೆಂಟ್ಗೋಸ್ಕರ ಅಲ್ಲ, ರೆಗ್ಯುಲರ್ ಆಗಿ ನೇಲ್ ಲವರ್ಸ್, ನೇಲ್ ಟ್ರೆಂಡಿಂಗ್ ಇರೋರು, ಅವ್ರಿಗೆ ನೇಲ್ಸ್ ಅವ್ರ ಪಾರ್ಟ್ ಆಫ್ ದೇರ್ ಫ್ಯಾಷನ್ ಅಂತ ಅನ್ಕೊಂಡಿರೋರು ಅಕ್ರಿಲಿಕ್ ನೇಲ್ಸ್ ಮಾಡಿದ್ರೆ ಬೆಟರು. ಯಾಕಂದ್ರೆ ಅಕ್ರಿಲಿಕ್ ಬಂದ್ಬಿಟ್ಟು ಒಂದು ಪೌಡರು ಮತ್ತೆ ಒಂದು ಲಿಕ್ವಿಡ್ ಅನ್ನ ಮಿಕ್ಸ್ ಮಾಡಿ ಮಾಡ್ತೀವಿ ಮ್ಯಾಮ್. ಇವಾಗ ಮೊದ್ಲೆಲ್ಲ ಡೆಂಟಿಸ್ಟ್ ಅವರೆಲ್ಲ ಅಕ್ರಿಲಿಕ್ ಫಿಲ್ಲಿಂಗ್ ಮಾಡೋರು, ಆ ಮೆಟೀರಿಯಲ್ ಅನ್ನೇ ಹಿಸ್ಟ್ರಿಗೆ ಹೋದ್ರೆ ಅದರಿಂದನೇ ಇದು ಬಂದಿರೋದು, ಕಂಡಿಡ್ದಿರೋದು. ಸೊ ಟೆಕ್ನಾಲಜಿ ಎಲ್ಲ ಜಾಸ್ತಿ ಆಗ್ತಾ ಸೊ ಇದು ಸ್ವಲ್ಪ ಲೈಟ್ ವೇಟ್ ಆಗಿದೆ. ನಾವು ಡೈಲಿ ಕೈ ಮೇಲೆ ಹಾಕೊಂಡ್ರು ಹೆವಿ ಫೀಲ್ ಆಗಲ್ಲ, ಕಂಫರ್ಟಬಲ್ ಇರುತ್ತೆ, ಸ್ಟ್ರಾಂಗ್ ಇರುತ್ತೆ. ಈಗ ಜಿಮ್ ಮಾಡ್ತಿರ್ತಾರೆ, ಡಂಬಲ್ಸ್ ಎತ್ತಬೇಕು, ಹೆಂಗಪ್ಪ ನೇಲ್ಸ್ ಮೇಂಟೈನ್ ಮಾಡ್ತೀರಾ ಹೆಂಗೆ ಅಂತ ಕೇಳ್ತಿರ್ತಾರೆ. ಬಟ್ ಈ ಅಕ್ರಿಲಿಕ್ ಎಷ್ಟು ಸ್ಟ್ರಾಂಗ್ ಅಂದ್ರೆ ಈ ಡಂಬಲ್ಸ್ ಎಲ್ಲ ಎತ್ತಿದ್ರು ಏನು ಮಾಡಿದ್ರು ಅಷ್ಟು ಈಸಿಯಾಗಿ ಬ್ರೇಕ್ ಆಗಲ್ಲ. ಬ್ರೇಕ್ ಆಗತ್ತೆ, ಹಾಗೇನಂತ ಹೇಳ್ತಿಲ್ಲ, ಬಟ್ ಅಷ್ಟು ಈಸಿಯಾಗಿ ಏನೇ ಕೆಲಸ ಮಾಡಿದ್ರು, ಫಿಸಿಕಲ್ ವರ್ಕ್ ಮಾಡಿದ್ರು ಬ್ರೇಕ್ ಆಗಲ್ಲ. ಸೊ ಈ ಡಿಸೈನ್ ನ ನೇಲ್ಸ್ ನ ಹೇಗೆ ಮೇಂಟೈನ್ ಮಾಡೋದು? ಏನೇ ಕೆಲಸ ಮಾಡಿದ್ರು ಇವಾಗ ಕೆಲವೊಬ್ರು ಹೇಳ್ತಾರೆ ಸ್ಪೂನಲ್ಲಿ ತಿನ್ಬೇಕಾ, ಫೋರ್ಕಲ್ಲಿ ತಿನ್ಬೇಕಾ, ಇಂಗ್ಲಿಷ್ ತವ್ರ ತರ ಆಗ್ಬೇಕಾ, ಏನ್ ಮಾಡ್ಬೇಕು, ಮುದ್ದೆ ತಿನ್ನಕ್ಕಾಗತ್ತಾ, ಆ ತರ ಎಲ್ಲ ಕ್ವೆಶನ್ಸ್ ಇರುತ್ತೆ. ಬಟ್ ನಾವೇನ್ ಹೇಳೋದು ಅಂದ್ರೆ ಕಂಪ್ಲೀಟ್ಲಿ ಕೈಯಿಂದ ತಿನ್ನಿ, ಏನು ಆಗಲ್ಲ. ಎಷ್ಟ್ ಸಲನಾರ ಹ್ಯಾಂಡ್ ವಾಶ್ ಮಾಡ್ಬೋದು, ಆ ತರದಕ್ಕಿಂತ ಏನು ಡ್ಯಾಮೇಜ್ ಆಗಲ್ಲ. ಸೊ ಒಂದೇ ಪ್ರಾಬ್ಲಮ್ ಏನು ಅಂತ ಅಂದ್ರೆ ಏನಾರ ಫಿಸಿಕಲಿ ಇಂಪ್ಯಾಕ್ಟ್ ಆದ್ರೆ ನೇಲ್ಸ್ಗೆ ಅವಾಗ ಮಾತ್ರ ಮುರಿದೋಗೋ ಚಾನ್ಸಸ್ ಇರುತ್ತೆ ಮ್ಯಾಮ್. ಸೊ ಫಿಸಿಕಲಿ ಇಂಪ್ಯಾಕ್ಟ್ ಅಂದ್ರೆ ಏನು ಅಂತ ಅಂದ್ರೆ ಇವಾಗ ಡಬ್ಬ ಓಪನ್ ಮಾಡುವಾಗ ಎಕ್ಸ್ಟೆಂಡ್ ಆಗಿರುತ್ತಲ್ಲ ಟಿಪ್ಪು, ಅದನ್ನ ಹಾಕಿ ಕೀಳೋದು ಅಥವಾ ಕಾರ್ ಡೋರ್ ಕೀಳೋದು, ಬಟ್ಟೆ ಹಾಕುವಾಗ ಎಳೆಯೋದು, ಆ ತರ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಮಾಡ್ಬೇಕಾಗತ್ತೆ. ಅದ್ ಬಿಟ್ರೆ ಇದು ತುಂಬಾನೇ ನೋಡಿ. ಇದು ಹೇಗಿರುತ್ತೆ, ನಾನ್ ಮಾಡ್ಸಿರೋದು ಅಕ್ರಿಲಿಕ್, ಇದೊಂದ್ ಸ್ವಲ್ಪ ನೋಡಿ. ಇದು ನೋಡಿ ಎಷ್ಟು ನ್ಯಾಚುರಲ್ ಆಗಿ ಕಾಣುತ್ತೆ.
Okay. ಕೆಲವೊಬ್ರೆಲ್ಲ ಇದನ್ನ ಬಲ್ಕಿಯಾಗಿ ದಪ್ಪಕ್ ಮಾಡ್ತಾರೆ, ಹ್ಮ್. ಬಟ್ ನಮ್ಮಲ್ಲಿ ನಾವು ಅಂದ್ರೆ ನೀವು ಹೇಗಂದ್ರೆ ಅವರ ಹ್ಯಾಂಡ್ ಹೇಗಿದೆ ಅನ್ನೋದ್ರ ಮೇಲೆ ಹೌದು ಈ ಡಿಸೈನ್ಸ್ ನೀವು ಡಿಸೈಡ್ ಮಾಡ್ತೀರಾ. ಹೌದು, ಅಂದ್ರೆ ಕಸ್ಟಮರ್ಸ್ಗೆ ಇರುತ್ತೆ ಮ್ಯಾಮ್ ಯಾವ ತರ ಅವ್ರಿಗೆ ಬೇಕಿರತ್ತೆ, ಅವ್ರ ರಿಕ್ವೈರ್ಮೆಂಟ್ ಏನಿದೆ. ಈ ಬರ್ಡೇ ಬರ್ತಿರತ್ತೆ, ಎಲ್ಲೋ ವೆಕೇಶನ್ಗೆ ಹೋಗ್ತಿದ್ದಾರೆ, ಎಲ್ಲೋ ಹಾಲಿಡೇಗೆ ಹೋಗ್ತಿದ್ದಾರೆ, ಹಾಲಿಡೇ ನೇಲ್ಸ್ ಮಾಡಿಸ್ತಾರೆ. ಸೊ ಅವ್ರಿಗೆ ಗೊತ್ತಿರತ್ತಲ್ಲ ಎಷ್ಟು ಲೆಂತ್ ಇಟ್ಕೋಬೇಕು, ಅವರು ಯಾವ ತರ ಶೇಪ್ ಮಾಡಿಸಿದ್ರೆ ಅವ್ರ ಕೈಗೆ ಸೂಟ್ ಆಗುತ್ತೆ ಅಂತ. ಫಸ್ಟ್ ಟೈಮರ್ಸ್ ಬಂದಾಗ ನಾವು ಖಂಡಿತ ಹೆಲ್ಪ್ ಮಾಡ್ತೀವಿ, ಯಾಕಂದ್ರೆ ನಾವು ಇಂಡಸ್ಟ್ರಿಯಲ್ಲಿ ಇದ್ದು ಮಾಡಿ ಎಲ್ಲ ಮಾಡಿರೋದಲ್ಲ. ಸೊ ನೇಲ್ ಆರ್ಟ್ ಕೌನ್ಸಿಲಿಂಗ್ ಅಂತಾನು ಹೇಳ್ಬೋದಾ? ಖಂಡಿತ ಮ್ಯಾಮ್, ನೇಲ್ ಆರ್ಟ್ ಕೌನ್ಸಿಲಿಂಗ್ ಕನ್ಸಲ್ಟಿಂಗ್ ಇದ್ದೇ ಇರುತ್ತೆ. ಸೊ ಎನಿ ಟೈಮ್ ಯಾವಾಗ್ಲೂ ಬಂದಾಗುನು ಏನು ಗೊತ್ತಿಲ್ದೇನೆ ಬಂದ್ರು ಏನು ಅಂತ ಕೇಳಲ್ಲ. ಖಂಡಿತ ನಾವೆಲ್ಲ ರಿಕ್ವೈರ್ಮೆಂಟ್ ತಿಳ್ಕೊಂಡು ಅವ್ರ ಪ್ರಕಾರ ಅವ್ರಿಗೆ ಏನ್ ಬೇಕೋ ಸೂಟಬಲ್ ಆಗಿರುವಂತ ಆ ಪರ್ಟಿಕ್ಯುಲರ್ ಇದಕ್ಕೆ ಸಜೆಸ್ಟ್ ಮಾಡ್ತೀವಿ. ಯಾಕಂದ್ರೆ ತುಂಬಾ ವೆರೈಟೀಸ್ ಆಫ್ ಆಪ್ಷನ್ ಇದೆ. ಇವಾಗ ಕೆಲವೊಬ್ಬರಿಗೆ ಉಗ್ರೆ ಬೇಡ, ನಮ್ ನೇಲ್ಸ್ ಮೇಲೆನೆ ಮಾಡಿ ಅಂತಾರೆ, ಈ ತರ ನೇಲ್ಸ್ ಇರುತ್ತೆ. ಸೊ ನಿಮ್ ತರ ನೇಲ್ಸ್ ಇರೋರ್ಗುನು ಅಷ್ಟೇ ಜೆಲ್ ಪಾಲಿಶ್ ಅಂತ ಹಾಕ್ತಿವಿ ವಿತೌಟ್ ಎಕ್ಸ್ಟೆನ್ಷನ್ಸ್, ಅಂದ್ರೆ ಏನು ಎಕ್ಸ್ಟ್ರಾ ಬರಲ್ಲ. ಹೌದು. ಸೊ ಇದನ್ನು ನಿಮ್ಗೆ 30-40 ಡೇಸ್ ಇರುತ್ತೆ. ಏನೇ ಕೆಲಸ ಮಾಡಿ ಏನೇ ಮಾಡಿ ಹ್ಯಾಂಡ್ ವಾಶ್ ಮಾಡಿ ಏನೂ ಆಗಲ್ಲ. ಸೊ ನಿಮ್ ನೇಲ್ಸ್ ಮೇಲೆನೆ ನೇಲ್ ಆರ್ಟ್ ಮಾಡ್ಬೋದು. ಸೊ ನಮ್ದೊಂದು ಕ್ವಶನ್ ಇದೆ, ನೇಲ್ ಆರ್ಟ್ ಮಾಡಿಸಿದ್ರೆ ಮನೆ ಕೆಲಸ ಮಾಡಕ್ ಆಗಲ್ಲ ಅಂತ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತ ಇಲ್ಲ, ಅದು ಖಂಡಿತ ಸುಳ್ಳು. ಮನೆ ಕೆಲಸ ಮಾಡ್ಬೋದು, ಬಟ್ ಸ್ವಲ್ಪ ನಾನು ಹೇಳ್ದಾಗೆ ಬಾಕ್ಸ್ ಎಲ್ಲ ತೆಗಿವಾಗ ಅದೆಲ್ಲ ಏನಾಗುತ್ತೆ, ಎಡ್ಜ್ ತುದಿ ಅನ್ನೋದನ್ನ ಜಾಸ್ತಿ ಪ್ರೆಷರ್ ಬಿದ್ದು ಕೀಳೋದು, ಆ ತರ ವರ್ಕ್ ಮಾಡಬಾರ್ದು. ಎಷ್ಟಾನ ಕೈ ತೊಳಿರಿ, ಎಷ್ಟಾನ ಪಾತ್ರೆ ತೊಳಿರಿ, ಏನೂ ಆಗಲ್ಲ. ಓಕೆ, ಹೌದು. ಓಕೆ, ನೆಕ್ಸ್ಟ್ ಯಾವ ನೇಲ್ ಆರ್ಟ್ ಬಗ್ಗೆ? ನೋಡಿ, ಇವ್ರು ಮಾಡಿಸ್ತಿರೋದು ಏನಾಗಿದೆ, 30 ಡೇಸ್ ಮಾಡಿದ್ದಾರೆ ಆಲ್ರೆಡಿ ಮಾಡಿರೋದು. ಸೊ ಇವಾಗ ಇವರು ನೆಕ್ಸ್ಟ್ ರೀಫಿಲ್ ಅಂತ ಹೇಳಿದೆ ನೋಡಿ, ಗ್ಯಾಪ್ ನ ಕ್ರಿಯೇಟ್ ಆಗಿರುತ್ತೆ, ಅದನ್ನ ನಾವು ಕ್ಲೋಸ್ ಮಾಡ್ತೀವಿ ಅಂತ ಹೇಳಿರ್ತೀವಲ್ಲ, ಇವ್ರು ಮಾಡಿಸ್ತಿರೋದು ರೀಫಿಲ್. ಸೊ ಇವಾಗ ನೋಡಿ, ರೀಫಿಲ್ ಮಾಡಿದೀವಿ, ಆ ಗ್ಯಾಪ್ ನ ಕ್ಲೋಸ್ ಆಗಿದೆ. ಸೊ ಇವಾಗ ಹೊಸ ಸೆಟ್ ತರ ಕಾಣುತ್ತೆ. ಸೊ ಇದು ಅಕ್ರಿಲಿಕ್ ಎಕ್ಸ್ಟೆನ್ಷನ್ಸ್, ಬಟ್ 30 ಡೇಸ್ ಓಲ್ಡ್. 30 ಡೇಸ್ ಆದ್ಮೇಲೆ ಕಸ್ಟಮರ್ ಮತ್ತೆ ಬಂದಿದ್ದಾರೆ. ಇದನ್ನ ಮತ್ತೆ ಆ ಗ್ಯಾಪ್ ಬಂದಿರೋದನ್ನ ಮತ್ತೆ ಫಿಲ್ ಮಾಡಿ, ಲೆಂತ್ ಇವಾಗ ಉದ್ದ ಬಂದಿರುತ್ತೆ. ಅಂದ್ರೆ ರೀಫಿಲ್ ಅನ್ನೋದು ಎಷ್ಟು ದಿನಕ್ಕೊಮ್ಮೆ, ಅಂದ್ರೆ ಉಗುರು ಬೇಗ ಬೇಗ ಗ್ರೋ ಆಗತ್ತೆ. ಹೌದು. ಸೊ ಇದು ಎಷ್ಟು ದಿನಕ್ಕೊಮ್ಮೆ ರಿಕ್ವೈರ್ಡ್ ಇರುತ್ತೆ? ರೀಫಿಲ್ ಅನ್ನೋದು ಒಂದೊಂದು ಬಾಡಿ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಮ್. ಇವಾಗ ನನಗೆ ಮೀಡಿಯಂ ಟು ಸ್ಲೋ ಗ್ರೋತ್, ನಿಮ್ಗೆ ಫಾಸ್ಟ್ ಗ್ರೋತ್ ಇರ್ಬೋದು, ಬಿಕಾಸ್ ನಿಮ್ ಕ್ಯಾಲ್ಸಿಯಮ್, ನಿಮ್ದು ಹೇರ್ ಅದೆಲ್ಲ ರಿಲೇಟೆಡ್ ಇರುತ್ತೆ. ಸೊ ಏನಾಗುತ್ತೆ, ನಿಮ್ದು ನೇಲ್ಸ್ ಕೆಲವೊಬ್ಬರಿಗೆ ಫಾಸ್ಟ್ ಗ್ರೋ ಆಗ್ತಾ ಇದ್ರೆ 30 ಡೇಸ್ ಇರುತ್ತೆ, ಕೆಲವೊಬ್ಬರಿಗೆ 30 ಡೇಸ್ ಅಂತೂ ಮಿನಿಮಮ್ ಇಟ್ಕೊಂಡು ಮತ್ತೆ ಬರ್ಬೋದು ನೆಕ್ಸ್ಟ್ ಸೆಷನ್ ಮಂತ್ಲಿ. ಕೆಲವೊಬ್ಬರಿಗೆ ಸ್ವಲ್ಪ ಮೀಡಿಯಂ ಟು ಸ್ಲೋ ಇದ್ರೆ 45 ಡೇಸ್ ವರ್ಗು ಮೇಂಟೈನ್ ಮಾಡಿ ಬನ್ನಿ ಅಂತ ಹೇಳ್ತೀವಿ. ಸೊ 30 to 45 ಡೇಸ್ ಮಿಡ್ಲ್ ಅಲ್ಲಿ ಇರುತ್ತೆ. ಇದು ಅಕ್ರಾಲಿಕ್ ನೇಲ್ಸ್ ಮಾತ್ರ ರೀಫಿಲ್ ಮಾಡಬೇಕಾ, ಅಥವಾ ಬೇರೆ ನೇಲ್ಸ್ ಎಕ್ಸ್ಟೆನ್ಷನ್ಸ್ ಅಥವಾ ಬೇರೆ ನೇಲ್ ಆರ್ಟ್ ಗಳಿಗೂ ರೀಫಿಲ್ ಮಾಡ್ಬೇಕಾ? ಇಲ್ಲ ಮ್ಯಾಮ್, ಅಕ್ರಿಲಿಕ್ ಮತ್ತೆ ಜೆಲ್ ಅನ್ನೋದು ಸೆಮಿ ಪರ್ಮನೆಂಟ್. ನಾ ಹೇಳದ್ನಲ್ಲ, ಅದೊಂದು ಇದು US ಅಲ್ಲೆಲ್ಲ ಏನಂತೆ ಗೊತ್ತಾ, 10 ತಿಂಗಳು ಅದನ್ನ ರೀಫಿಲ್ ಮಾಡಿ ಮೇಂಟೈನ್ ಮಾಡ್ತಾರೆ. ಅವ್ರು ಯಾಕೆ ಅಂದ್ರೆ ಅವರು ಬರ್ಗರ್ ತಿಂತಾರೆ, ಅವ್ರ ಕೈಯಲ್ಲಿ ಏನು ಮಾಡಲ್ಲ. ನಾವೆಲ್ಲ ನಮ್ ಕೈಯೇ ನಮ್ದು ದೇವ್ರು, ಇಂಡಿಯನ್ಸ್ ಕೈಯಲ್ಲಿ ಎಲ್ಲಾ ತರ ರೀತಿ ಕೆಲಸ ಮಾಡ್ತೇವೆ. ಸೊ ನಾವು ಹೈಜೀನ್ ಪರ್ಪಸ್ಗೋಸ್ಕರ ನಾವು ಇಂಡಿಯಾದಲ್ಲಿ ನಾವೇನ್ ಸಜೆಸ್ಟ್ ಮಾಡೋದು ಅಂದ್ರೆ, ಒಂದ್ಸಲ ಅಕ್ರಿಲಿಕ್ ಮಾಡಿಸಿದ್ರೆ ಸೆಟ್ ಮಿನಿಮಮ್ 3 ರೀಫಿಲ್ಸ್ ಮಾಡ್ಬೋದು. ಸೊ ಐಡಿಯಲಿ 4 to 5 ಮಂತ್ಸ್ ಮೇಂಟೈನ್ ಮಾಡ್ಬೋದು. ಓಕೆ, ಬೀಯಿಂಗ್ ಎ ನೇಲ್ ಆರ್ಟ್ ಎಕ್ಸ್ಪರ್ಟ್, ನೀವು ಯಾವ ಬಗೆಯ ನೇಲ್ ಆರ್ಟ್ ಅನ್ನ ಅಂದ್ರೆ ಸಜೆಸ್ಟ್ ಮಾಡ್ತೀರಾ? ಬೆಸ್ಟ್ 3 ನೇಲ್ ಆರ್ಟ್ಸ್ ಯಾವ್ದು ಸಜೆಸ್ಟ್ ಮಾಡ್ತೀರಾ? ಎಸ್ಪೆಷಲಿ ವರ್ಕಿಂಗ್ ವುಮನ್ ಅಷ್ಟೇ ಅಲ್ಲ, ನಾರ್ಮಲಿ ಹೌಸ್ ಮೇಕರ್ಸ್ ಆಗಿರ್ಬೋದು, ಅಂತವರಿಗೆಲ್ಲ ಯಾವ ತರದ್ದು ನೀವು ನೇಲ್ ಆರ್ಟ್ ಸಜೆಸ್ಟ್ ಮಾಡ್ತೀರಾ? ಅಂದ್ರೆ ಅದು ಡ್ಯೂರೇಬಿಲಿಟಿನೂ ಇರ್ಬೇಕು, ಗೊತ್ತಾಯ್ತು. ಆ ನಂತರ ಅದು ಬಹಳ ಕಾಲ ಬಾಳಿಕೆ ಅಷ್ಟೇ ಅಲ್ದಲೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಇರ್ಬೇಕು. ಹಾಗಾಗಿ ಬರಕ್ಕಾಗಲ್ಲ ಸ್ಟುಡಿಯೋಗಳಿಗೆ. ಹೌದು. ಆಗ ಅಂತವರಿಗೆ ಏನ್ ಹೇಳ್ತೀರಾ? ಫಸ್ಟ್ ನಾನೇನ್ ಸಜೆಸ್ಟ್ ಮಾಡೋದು, ಯಾರಿಗೆ ಎಕ್ಸ್ಟೆನ್ಷನ್ ಬೇಡ ದಯವಿಟ್ಟು ಎಕ್ಸ್ಟೆನ್ಷನ್ ಮಾಡಬೇಡಿ. ನಿಮ್ದು ಒರಿಜಿನಲ್ ನೇಲ್ಸ್ ಚೆನ್ನಾಗಿದ್ರೆ ಆ ನೇಲ್ಸ್ ಸ್ವಲ್ಪ ಒಂಚೂರು ಒಂದು 30-40 ಡೇಸ್ ಬೆಳೆಸ್ಕೊಂಡು ಬಂದ್ರೆ ಅದಕ್ಕೆ ಚೆನ್ನಾಗಿ ಪಾಲಿಶ್ ಹಾಕ್ಬಿಟ್ಟು ಶೇಪ್ ಮಾಡ್ಬಿಟ್ಟು ನಾವೇ ಅದಕ್ಕೇನೆ ಡಿಸೈನ್ ಮಾಡ್ಬೋದು. ಸೊ ಯಾವಾಗ್ಲೂ ಒರಿಜಿನಲ್ ಅಲ್ವಾ ಮ್ಯಾಮ್? ಸೊ ಒರಿಜಿನಲ್ ನೇಲ್ಸ್ ಚೆನ್ನಾಗಿದ್ರೆ ಅವರಿಗೆ ನಾವು ಎಕ್ಸ್ಟೆನ್ಷನ್ಸ್ ಹೋಗಿ ಎಕ್ಸ್ಟೆನ್ಷನ್ಸ್ ತುಂಬಾ ದಿನ ಬರತ್ತೆ ಅಂತ ಆತರ ಎಲ್ಲ ತಪ್ಪು ತಿಳುವಳಿಕೆ ಕೊಡಲ್ಲ. ಸೊ ಅವ್ರ ಒರಿಜಿನಲ್ ನೇಲ್ಸ್ಗೆನೆ ನಾವು ಏನಾಗುತ್ತೋ ನೇಲ್ ಆರ್ಟ್ ಫಸ್ಟ್ ಮಾಡ್ತೀವಿ. ಇನ್ ಕೇಸ್ ಅವ್ರಿಗೆ ಏನಾಗುತ್ತೆ, ಕೆಲವೊಬ್ರದೆಲ್ಲ ತುಂಬಾ ಸೆನ್ಸಿಟಿವ್, ಒಂದ್ ಏನಾರು ಒಂದ್ ಚಿಕ್ಕ ಕೆಲಸ ಮಾಡಿದ್ರು ಕಟ್ ಆಗೋಯ್ತು, ಆ ತರ ಎಲ್ಲ ಇರುತ್ತೆ. ಸೊ ಅಂತವ್ರಿಗೆ ಏನು ಮಾಡಕ್ಕಾಗಲ್ಲ, ಬಿಕಾಸ್ ಅವ್ರದ್ದು ಹೆರಿಡಿಟ್ರಿ, ಅವ್ರದ್ದು ಇದೇ ಇರೋದೇ ನೇಲ್ಸ್ ಇರೋದೇ ಹಂಗಿರುತ್ತೆ. ಸೊ ಅಂತವ್ರಿಗೆ ನಾವು ಎಕ್ಸ್ಟೆನ್ಷನ್ ಸಜೆಸ್ಟ್ ಮಾಡ್ತೀವಿ. ಬಟ್ ನಾರ್ಮಲ್ ನನಗೆ ಒಪಿನಿಯನ್ ಕೇಳಿದ್ರೆ ನಿಮ್ಮ ನಾರ್ಮಲ್ ನೇಲ್ಸ್ನೇ ಚೆನ್ನಾಗಿ
ಚೆನ್ನಾಗಿ ಬೆಳೆಸ್ಕೊಂಡು ಬಂದು ಶೇಪ್ ಮಾಡಿಸ್ಕೊಂಡು ಒಳ್ಳೆ ಪಾಲಿಶ್ ಹಾಕ್ಸ್ಕೊಂಡು ನೇಲ್ ಆರ್ಟ್ ಮಾಡಿದ್ರೆ ನೀವು ತುಂಬ ಎಂಜಾಯ್ ಮಾಡ್ತೀರಾ. ಇದೇ ರೀತಿ ಫ್ಯಾಷನ್ ಹಾಗೂ ಬ್ಯೂಟಿ ರಿಲೇಟೆಡ್ ಮಾಹಿತಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.